ಏಪ್ರಿಲ್ 24ನೇ ತಾರೀಕು ಪಹಲ್ಗಾಮಲ್ಲಿ ಏನಾಯ್ತು ನಾವೆಲ್ಲರೂ ಸಹ ನಾವು ನೋಡಿದೀವಿ. ಭಯೋತ್ಪಾದಕರು ನಮ್ಮ ದೇಶದ ಒಳಗಡೆ ಬಂದು ನುಗ್ಗಿ 23 ಜನ ನಮ್ಮ ನಾಗರಿಕರು, ನಮ್ಮ ಭಾರತೀಯರನ್ನ ಗುಂಡಿಟ್ಟು ಸಾಯಿಸಿದ್ದಾರೆ ಈ ಭಯೋತ್ಪಾದಕರು, ಈ ಉಗ್ರವಾದಿಗಳು. ನಾವೆಲ್ಲರೂ ಸಹ ಇಡೀ ದೇಶದಲ್ಲಿ ನಮಗೆ ರಕ್ತ ಕುದೀತಾ ಇತ್ತು. ನಾವೆಲ್ಲರೂ ಬಂದು ಬೀದಿಗೆ ಬಂದು ಇದೇ ಜಾಗದಲ್ಲಿ ಸಹ ನಾವು ಪ್ರತಿಭಟನೆ ಮಾಡಿದ್ವಿ. ಇಡೀ ದೇಶದಲ್ಲಿ ನಮಗೆ ನೋಡಿ, ನಾವೆಲ್ಲರೂ ಸಹ ಯಾರೇ ಆಗಿರಲಿ ಭಾರತೀಯರು, ಅವ್ರ ಮೇಲೆ ಈ ರೀತಿ ಆಗಿರೋದು, ಸಾಯಿಸಿರೋದು, ನಾವೆಲ್ಲರೂ ಹೊರಗಡೆ ಬಂದು ಬೀದಿಗೆ ಬಂದು ನಾವು ಪ್ರತಿಭಟನೆ ಮಾಡಿದ್ವಿ. ಆದರೆ ಇವತ್ತು ಕರೆಕ್ಟಾಗಿ 8 ಗಂಟೆ ನಮ್ಮ ದೇಶದಲ್ಲಿ ಏನಾಗ್ತಿದೆ, ಇಡೀ ದೇಶದಲ್ಲಿ ಒಂದು ಪಂದ್ಯಾವಳಿ 8 ಗಂಟೆಗೆ. ಯಾರು ಅಂದರೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಕ್ರಿಕೆಟ್ ಪಂದ್ಯಾವಳಿ ಇವಾಗ ನೇರ ಪ್ರಸಾರ ಆಗುತ್ತೆ. ಇನ್ನು ಪಾಪ ನೋಡಿ, ಆ ವಿಧವೆಗಳು ಇನ್ನೂ ಕಣ್ಣೀರು ಇನ್ನೂ ಅವರು ಕಣ್ಣೀರು ಒರೆಸೋ ಬದಲು ನಮ್ಮ ಪ್ರಧಾನ ಮಂತ್ರಿಯವರು ಬಿಹಾರ್ಗೆ ಹೋದ್ರು. ಇನ್ನೂ ಒಣಗಿಲ್ಲ ಸರ್ ಅವ್ರ ಕಣ್ಣೀರು. ನಮಗೂ ಇನ್ಫ್ಯಾಕ್ಟ್ ಕುದೀತಾ ಇದೆ. ಯಾರು ಬಂದು ಗುಂಡಿಟ್ಟು ಸಾಯಿಸಿರೋದು ಅವ್ರನ್ನಿನ್ನೂ ನೀವು ಹಿಡ್ದಿಲ್ಲ. ಆದರೆ ನೀವು TRPಗೋಸ್ಕರ ದುಡ್ಡಿಗೋಸ್ಕರ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಮಾಡ್ತೀರಾ ಅಂದರೆ ನಿಜವಾಗ್ಲೂ ಬಹಳ ಬಹಳ ಖಂಡನೀಯ. ಇದು ನಮಗೆ ನಿಜವಾಗ್ಲೂ ಬಹಳ ಬೇಸರ ಆಗ್ತಾ ಇದೆ. ನಾವು ಎಲ್ಲರೂ ಭಾರತೀಯರಾಗಿ, ನಾವೆಲ್ಲರೂ ಮಹಿಳೆಯರಾಗಿ ನಾವು ನಿಜವಾಗ್ಲೂ ನೋಡಿ, ನಾನು ಎಲ್ಲ ನಮ್ಮ ರಾಜ್ಯದಲ್ಲೂ ಎಲ್ಲ BJP ನಾಯಕರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಮೊನ್ನೆ ಮದ್ದೂರಲ್ಲಿ ನಡೀತಲ್ಲ, ಎಲ್ಲ ಹೋಗಿ ಬೇಳೆ ಬೇಯಿಸಿದ್ರಲ್ಲ, CT ರವಿ ಅವರು, ಪ್ರತಾಪ್ ಸಿಂಹ ಅವರು, ತೇಜಸ್ವಿ ಸೂರ್ಯ ಅವರು, ಅಶೋಕ್ ಅವರು ಎಲ್ರೂ ಹೋಗಿ ಬೇಳೆ ಬೇಯಿಸಿದ್ರಲ್ಲ, ಎಲ್ಲಿ ಹೋಯ್ತು? ಇವರೆಲ್ಲ ಸಾಯಿಸಿರೋದು ಹಿಂದೂಗಳಲ್ವಾ? ನಿಜವಾಗ್ಲೂ ಯಾಕ್ರಿ ಬೇಕಿತ್ತು ಈ ಇಂಡಿಯಾ ಪಾಕಿಸ್ತಾನ್ ಪಂದ್ಯಾವಳಿ? ನಿಮ್ ದುಡ್ಡುಗೋಸ್ಕರನಾ? ನಿಜವಾಗ್ಲೂ ಇವ್ರಿಗೆ ದುಡ್ಡು ಬಿಟ್ಟು ಬೇರೆ ಏನೂ ಅವ್ರಿಗೆ ಅವಶ್ಯಕತೆ ಇಲ್ಲ. ನಾವು ನಿಜವಾಗ್ಲೂ ಪ್ರತಿಯೊಬ್ಬರೂ ಅಷ್ಟೇ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಅಲ್ಲ. ಹಾಗಾಗಿ ನಿಜವಾಗ್ಲೂ ಸುನಿಲ್ ಗವಾಸ್ಕರ್ ಹೇಳ್ತಿದ್ದಾರೆ, ಅಮಿತ್ ಶಾ ಅವರು ಮತ್ತೆ ಪ್ರಧಾನ ಮಂತ್ರಿ ಮೋದಿ ಅವರು ಹೇಳಿದ್ರೆ, ಕೇಂದ್ರ ಸರ್ಕಾರ ಹೇಳಿದ್ರೆ ಸ್ಟಾಪ್ ಆಗುತ್ತೆ ಅಂತ. ಆದ್ರೆ ಇವರು ಶುರು ಮಾಡ್ತಿದಾರಲ್ಲ, ಈಗ 8 ಗಂಟೆಗೆ ಕರೆಕ್ಟಾಗಿ ಶುರು ಆಗುತ್ತೀಗ. ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಪಂದ್ಯಾವಳಿನ ಪಾಕಿಸ್ತಾನ್ ವಿರುದ್ಧ ನಿಲ್ಲಿಸಬೇಕು, ಬಾಯ್ಕಾಟ್ ಮಾಡಬೇಕು. ಏನಂತ ಹೇಳಿದ್ರು? ಖೂನ್ ಯಾ ಪಾನಿ ಅಂತ ಹೇಳಿದ್ರು ನಮ್ಮ ಪ್ರಧಾನ ಮಂತ್ರಿ ಅವರು. ಅಂದ್ರೆ ಏನು? ನೀರು ಇಲ್ಲ ಅಂದ್ರೆ ರಕ್ತ ಅಂತ. ನೀರು ಬಿಟ್ಟಿದಾಯ್ತು. ಈಗ ನಿಜವಾಗ್ಲೂ ಆ ಕಣ್ಣೀರ್ನು ಇನ್ಫ್ಯಾಕ್ಟ್ ಒಣಗಿಲ್ಲ. ಅಷ್ಟು ಬೇಗ ಇನ್ನೂ 5 ತಿಂಗಳು ಆಗಿಲ್ವಲ್ಲ ಸರ್? ಇಷ್ಟು ಬೇಗ ಬೇಕಿತ್ತ? ನಾನು ಎಲ್ಲ ಕೇಳಬೇಕು ಅಂತ ಬಯಸ್ತೀನಿ. ನಿಜವಾಗ್ಲೂ ಮಾಂಗಲ್ಯ ಕಳ್ಕೊಂಡಾರಲ್ಲ ಇಷ್ಟು ಜನ ಮಹಿಳೆಯರು. ನಮ್ಮ ಬೆಂಗಳೂರವರೇ ಇದ್ದಾರೆ, ನಮ್ಮ ಕರ್ನಾಟಕದವರೇ ಇದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲ? BJP ಅವರು, ಇವರೆಲ್ಲ ನಕಲಿ ಹಿಂದೂಗಳು. ನಿಜವಾಗ್ಲು ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇಂಥವರೆಲ್ಲ. ಅವರು ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ. ನಮಗ್ ಬೇಡ ದುಡ್ಡು, ನಮಗ್ ಭದ್ರತೆ ಬೇಕು, ನಮಗ್ ನಿಜವಾಗ್ಲೂ ಇವ್ರನ್ನೆಲ್ಲ ಸಾಯಿಸಾದ್ಮೇಲೆ ಅವ್ರ ಜೊತೆ ಹೋಗಿ ಆಟ ಆಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಾನು ಮತ್ತೊಮ್ಮೆ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಮ್ಯಾಚು ಅಫ್ಕೋರ್ಸ್ ಎಲ್ಲರೂ ಬಾಯ್ಕಾಟ್ ಮಾಡಲೇಬೇಕು. ಮತ್ತೆ ನಾವು ಎಲ್ಲರೂ ಸಹ ಭಾರತೀಯರಾಗಿ ಪ್ರಶ್ನೆ ಕೇಳೋಣ. ಈ ಪಂದ್ಯಾವಳಿ ಬೇಕಿರಲಿಲ್ಲ. ನೀವು ದುಡ್ಡು ಮಾಡೋಕ್ಕೋಸ್ಕರ, ನಿಮ್ಮ TRPಗೋಸ್ಕರ ಯಾಕೆ ಈ ಪಂದ್ಯಾವಳಿ ಮಾಡ್ತಿದ್ದೀರಾ? ನೀವೇ ಬಂದೆಲ್ಲ ಹೇಳಿದ್ರಿ, ಚೈನಾ ವಿರುದ್ಧ ಪಾಕಿಸ್ತಾನ ಒಟ್ಟಿಗೆ ಸೇರಿತ್ತು ಪಹಲ್ಗಾಮ್ ಆದ್ಮೇಲೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಹೋದ್ರಲ್ಲ, ಹೋಗಿ ಅವ್ರನ್ನ ತಬ್ಕೊಂಡ್ರಿ, ಚೈನಾ ಪ್ರಾಡಕ್ಟ್ಸ್ ಎಲ್ಲ ಬಾಯ್ಕಾಟ್ ಮಾಡಿದ್ರಿ. ಆಮೇಲೆ ಈಗೇನಾಯ್ತು? ನಿಜವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ ಬಯಸ್ತೀನಿ ಅಂದ್ರೆ, ದಯವಿಟ್ಟು ನೀವು ಈಗಲಾದರೂ ಪ್ರಶ್ನೆಗಳನ್ನ ಕೇಳಕ್ಕೆ ಪ್ರಾರಂಭ ಮಾಡಿ. ನಿಜವಾಗ್ಲೂ ನಾವೆಲ್ಲರೂ ಭಾರತೀಯರು ಅಂದ್ರೆ ನಮಗೆ ಭದ್ರತೆ ಬೇಕು. ಇನ್ನು ಮುಂದೆ ಯಾರು ಮಹಿಳೆಯರು ವಿಧವೆಗಳಾಗಬಾರ್ದು. ಈ ರೀತಿ ನಮಗೆ ಬೇಡ. ನಿಮ್ಮ ಪಂದ್ಯಾವಳಿನೂ ಬೇಡ, ನಿಮ್ಮ ದುಡ್ಡು ಬೇಡ, ನಿಮ್ಮ TRPನೂ ಬೇಡ.
ದಯವಿಟ್ಟು ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅಂತ ಹೇಳ್ತಾರಲ್ಲ ಇವರು, ಎಲ್ರಿ ಹೋಗಿದ್ದಾರೆ ಅವರು? ಒಂದು 2-3 ವಾರ ಒಂದು ತಿಂಗಳಿಂದ ಬಡ್ಕೋತಾ ಇದ್ರಲ್ಲ ಬಾಯಿ, ಎಲ್ಲೋಯ್ತು ಅವ್ರ ಬಾಯಿ? ಎಲ್ಲ BJP ಅವ್ರದ್ದು. ನಿಜವಾಗ್ಲೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮಾತಾಡಿ ನಿಮ್ ಕೇಂದ್ರ ಸರ್ಕಾರದ ವಿರುದ್ಧ. ಬೇಕಿಲ್ಲ ನಮಗೆ. ಹಿಂದೂಗಳಿಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವರೆಲ್ಲ. ನಿಜವಾಗ್ಲೂ ಬೇಳೆ ಬೇಯಿಸಕ್ ಮಾತ್ರ ಮೊನ್ನೆ ಮದ್ದೂರು ಎಲ್ಲ ಹೋಗಿದ್ದು, ಆಮೇಲೆ ಮೊನ್ನೆ ಮೈಸೂರು ದಸರಾ ಎಲ್ಲ ವಿಷಯ ಮಾಡಿದ್ದು. ನಿಜವಾಗ್ಲೂ ನಿಮ್ಗೆ ತಾಕತ್ತಿದೆ, ನಿಜವಾಗ್ಲೂ ನೀವು ಭಾರತೀಯರು, ನಿಜವಾಗ್ಲೂ ನೀವು ದೇಶ ಪ್ರೇಮಿಗಳು ಅಂದ್ರೆ ನೀವು ಪ್ರಶ್ನೆ ಮಾಡಿ. ದೇಶ ದ್ರೋಹಿಗಳು ನೀವೆಲ್ಲ. ದುಡ್ಡುಗೋಸ್ಕರ ಮಾರ್ಕೊಂಡಿದ್ದೀರಲ್ಲ, ಇಂಡಿಯಾ ಪಾಕಿಸ್ತಾನ ಪಂದ್ಯಾವಳಿ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಪ್ರಶ್ನೆ ಮಾಡಿ. ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೇಕಿಲ್ಲ ನಮಗೆ ಇದು ಅಂತ. ಹಿಡ್ಕೊಂಡಿದ್ದೀರಾ? ಇವ್ರು ಯಾರು ಸಾಯಿಸಿದಾರೆ ಉಗ್ರವಾದಿಗಳು ಹಿಡ್ಕೊಂಡಿದ್ದೀರಾ? ಇಲ್ಲ. ನಾವು ಇಡೀ ದೇಶದ ಮಹಿಳೆಯರ ಪರವಾಗಿ, ಭಾರತೀಯರಾಗಿ ಎಲ್ಲರೂ ಸಹ ನಾವಿವತ್ತು ಬಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ.